ನೀವಾ? ಏನಿಲ್ಲಿ? ಮನೇಲಿ ಕೂತು ಕೂತು ಬೋರ್ ಆಗ್ತಾ ಇತ್ತು, ಹಾಗೆ ಹೊಲ ಗದ್ದೆ ಸುತ್ತಾಕೊಂಡು ಹೋಗೋಣ ಅಂತ ಬಂದೆ. ಬರ್ತಾ ನಿಮ್ಮನ್ನು ನೋಡ್ದೆ, ಮಾತಾಡ್ಸೋಣ ಅಂತ ಬಂದೆ. ಮಾತಾಡ್ಸೋಕೆ ಇಲ್ಲಿವರೆಗೂ ಬರ್ಬೇಕಾ? ಜನ ನೋಡಿದ್ರೆ ತಪ್ಪು ತಿಳ್ಕೊಳಲ್ವಾ? ಜನ ತಪ್ಪು ತಿಳ್ಕೊತಾರೆ ಅಂತ ನಾವು ಮಾತಾಡದೇ ಇರೋಕ್ಕಾಗತ್ತಾ? ಇತ್ತೀಚೆಗೆ ನೀವು ಮನೆ ಕಡೆನೂ ಬರ್ಲಿಲ್ಲ, ನಿಮ್ಮನೇನೂ ಕಾಣ್ತಾ ಇಲ್ಲ. ಅದಕ್ಕೆ ನಿಮ್ಮ ನೋಡಿದಾಗ ಮಾತಾಡ್ಸೋಣ ಅಂತ ಬಂದೆ. ನಿಮಗಿರೋಷ್ಟು ಧೈರ್ಯ ನನಗಿಲ್ಲ ಬಿಡಿ. ಅದ್ಯಾವ ಮಹಾಧೈರ್ಯ ಬಿಡಿ. ನೀವು ಅವ್ರ ಹತ್ರ ಮಾತಾಡಿದ್ರಾ? ಯಾಕೆ ನೀವಿನ್ನೂ ಅವ್ರ ಹತ್ರ ಮಾತಾಡಿಲ್ವಾ? ಮಾತಾಡ್ದೆ, ನಾನು ಹೇಳೋಷ್ಟು ಹೇಳ್ದೆ, ಆದ್ರೆ ಅವನು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಅವನಿನ್ನೂ ಆ ಹುಡುಗಿ ಗುಂಡಿಂದ ಹೊರಗಡೆನೆ ಬಂದಿಲ್ಲ. ಅವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅನ್ಸತ್ತೆ. ನೋಡಿ ಪ್ರಕೃತಿಯವರೇ, ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಜೀವನ ನಿಂತಿದೆ. ವಾವ್, ಸ್ನೇಹ ಅಂದ್ರೆ ಇದು. ಎಷ್ಟೇ ಆಗ್ಲಿ ನೀವಿಬ್ರು ಪ್ರಾಣ ಸ್ನೇಹಿತರಲ್ವಾ, ಬೇರೇನ್ ಹೇಳಕ್ ಸಾಧ್ಯ? ನೀವು ಅದನ್ನೇ ಹೇಳ್ಬೇಕಲ್ವಾ? ನೋ ನೋ ನೋ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಹೇಳಿದ ಅರ್ಥ ಅದಲ್ಲ. ಸರಿ, ಅದ್ಬಿಡಿ. ನಿಮ್ಮ ನಿರ್ಧಾರ ಏನು ಅಂತ ಕೇಳಿದೆ ಅಷ್ಟೇ. ನನ್ನ ನಿರ್ಧಾರ ಏನು ಅಂತ ಹೇಳಿ. ಸತ್ರೆ ಹೇಳಿ ಅಂತಾರೆ, ಬದುಕಿದ್ದು ಜೀವಂತ ಶವ ಆಗಿದ್ದೀನಿ. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಮತ್ತಿನ್ನೇನ್ ಮಾಡ್ಲಿ? ತಾಳಿ ಕಟ್ಟಿದ ಗಂಡನ್ ಜೊತೆ ಬಾಳಿ ಬದುಕ್ಬೇಕಾದವ್ ನಾನು. ಇನ್ನೊಂದ್ ಮದ್ವೆ ಮಾಡ್ಕೊಂಡು ಸುಖವಾಗಿರು ಅಂತ ಹೇಳಿದ್ರೆ ಸುಖವಾಗಿರಕ್ಕಾಗತ್ತಾ? ಅಥವಾ ನಾನು ಇನ್ನೊಂದ್ ಮದ್ವೆ ಮಾಡ್ಕೊಳಕ್ಕಾಗತ್ತಾ? ಈ ಸಮಾಜ ಏನನ್ನತ್ತೆ? ನಮ್ ತಂದೆ ತಾಯಿ ಏನಂತಾರೆ? ನಮ್ಮ ಅತ್ತೆ ಮಾವ, ನಮ್ಮ ಮನೆತನದ ಗೌರವ ಉಳಿಯುತ್ತಾ? ನೀವೇ ಹೇಳಿ. ನೋಡಿ, ನಿಮ್ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗುತ್ತೆ. ನಾನು ಅವನಿಗೆ ನನ್ನ ಬುದ್ಧಿಶಕ್ತಿ ಎಲ್ಲ ಖರ್ಚು ಮಾಡಿ ಹೇಳಕ್ ಪ್ರಯತ್ನ ಪಟ್ಟೆ, ಆದ್ರೆ ಅವನು ನನ್ನನ್ನೇ ಹೇಳಿ ಅರ್ಜುನ್, ಯಾಕೆ ನಿಲ್ಲಿಸ್ಬಿಟ್ರಿ? ನೀವು ಮತ್ತೆ ಹಸಮಣೆ ಮೇಲೆ ಕೂರ್ಬೇಕು ಅಂತ ಹೇಳ್ಬಿಟ್ಟು ಹೋದ. ಮದ್ವೆ 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 ಯಾರಿಗೆ ಬೇಕಾಗಿದೆ ಈ ಮದ್ವೆ? ಯಾವುದೇ ಸುಖ ಸಂತೋಷ ಸಿಗದೆ ಇದ್ರೂ ಪರವಾಗಿಲ್ಲ, ನನ್ ಪಾಡಿಗೆ ನನಗೆ ಸುಮ್ಮನೆ ಬಿಟ್ರೆ ಸಾಕಾಗಿದೆ. ಒಂದ್ ವೇಳೆ ಅವ್ರ ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ಹಠ ಮಾಡಿದ್ರೆ ನನ್ ದಾರಿ ನಾನು ನೋಡ್ಕೋಬೇಕಾಗುತ್ತೆ. ಏ ಸುಬ್ಬಕ್ಕ, ಅಲ್ಲ ನೋಡು, ಗೊತ್ತವಳೆ ಅದೇನ್ ವಿಷಯ ಅಂತ ವಿಚಾರಿಸ್ಕೊಳವ. ಎಲ್ಲವ ಹೋಗಿದ್ದೆ? ಅದು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಾದ್ರೆ ಹೀರೋ ಇದ್ದಂಗ ಅವನಲ್ಲ, ಲವ್ ಮಾಡಕ್ ಹೋಗಿದ್ದೇನೋ. ಬಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ತಪ್ಪು ಮಾಡಿರೋದು ನೀನು ನಮ್ಗೆ ಹೇಳಕ್ ಬತ್ತೀಯಾ? ನೀನಂತವಳು ಇನ್ನಿಬ್ರು ಈ ಊರಿಗೆ ಸೊಸೆಯಾಗಿ ಬಂದ್ಬಿಟ್ರೆ ಈ ಊರೇ ಕೆಟ್ಟ ಕೆರ ಹಿಡಿತೈತೆ. ಕಂಡಿವ್ ಸುಮ್ಮನೆ ನಿನ್ನ ಆಟ್ವಾ. ಇವಳು ಹಿಂಗ ಆಡೋದಕ್ಕೆ ಆ ಸರ್ವಣ ಪರ ಹಂಗ ಆಗಿರೋದು ಪಾಪ. ಏನ್ ಮಾವಯ್ಯ? ಯಾಕಮ್ಮ ಎದ್ಬಿಟ್ಟೆ? ಏನಾಯ್ತು? ಅದು ಬೆಕ್ಕು ಮಾವಯ್ಯ. ಬೆಕ್ಕಗೆಲ್ಲ ಹೆದರ್ಕೊಳ್ತಾರ? ಅದೇನ್ ಮಾಡುತ್ತೆ ನಿನ್ನ? ಹೋಗ್ ಮಲ್ಕೋ, ಹೋಗ್ ಮಲ್ಕೋ. ಆಯ್ತು ಮಾವಯ್ಯ. ಏನು ಮಕ್ಕಳ, ಬೆಕ್ಕು ಇಲ್ಲಿಗೆಲ್ಲ ಹೆದರ್ಕೊಂಡು. ಏನ್ ಕಾಲ ಬಂತಪ್ಪ. ಯಾರನ್ ನಂಬೋದೋ ಯಾರನ್ ಬಿಡೋದೋ ಆ ದೇವ್ರೇ ಬಲ್ಲ. ಯಾಕಮ್ಮಕ್ಕ, ಏನಾಯ್ತು? ಇಡೀ ಊರ್ಗೆ ಗೊತ್ತು, ನಿಂಗ್ ಗೊತ್ತಿಲ್ವಾ? ಗಂಡ ಇದ್ದಂಗೆ ಇನ್ನೊಬ್ಬನ ಜೊತೆ ಬಿದ್ದವಳಲ್ಲ. ಯಾಕ್ರಮ್ಮಕ್ಕ, ವಸಿ ಬಿಡ್ಸೇಳು. ಬಿಟ್ರೆ ಉಂಟಾವ ಚಕ್ಕಂಡ ಆಡ್ತಾಳೆ, ಇಡೀ ಊರ್ನವ್ರಿಗೆ ಗೊತ್ತು, ನಿಂಗ್ ಗೊತ್ತಿಲ್ವಾ? ಊರ್ಗೆ ಇವಳಂತ 4 ಜನ ಸೊಸೆಂದ್ರು ಬಂದ್ಬಿಟ್ರೆ ಇಡೀ ಊರ್ನೇ ಹಾಳು ಮಾಡ್ಬಿಡ್ತಾರೆ ಕೆಂಪಮ್ಮ. ಓ, ನೋಡಕ್ಕೆ ಒಳ್ಳೆ ಗೌರವ ಇದ್ದಂಗ ಅವಳೆ, ಮಾಡೋ ಕೆಲ್ಸ ನೋಡಿದ್ರೆ ಹಿಂಗೆ. ಅಯ್ಯೋ, ದೊಡ್ಡವ್ರ ಮನೆ ವಿಷಯ ನಮ್ಗೆ ಯಾಕೆ? ಓ ಕಣವ. ಆಂಟಿ ಆಂಟಿ, ಯಾರೋ ಮಿಲ್ಟ್ರಿ ಅಪ್ಪ ಚೀಟಿಂಗ್ ಕೊಟ್ರು. ಅದೇ ಆಂಟಿ, ಅರ್ಜುನ್ ಅಂಕಲಂತೆ. ಓ, ಅರ್ಜುನ.
ಅರ್ಜುನ್ ಅರ್ಜುನ್ ಒಳಗಡೆ ಇದಾರಮ್ಮ.